ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ ಎಸ್ MDH. ರಾಜಧಾನಿಯಲ್ಲಿ ರಾತ್ರಿ ಮಳೆಗೆ ಹತ್ತಾರು ಅವಾಂತರಗಳೇ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಸುರಿದಂತ ಧಾರಾಕಾರ ಮಳೆ. ಆಡುಗೋಡಿಯಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮನೆ ಒಳಗಡೆ ಇದ್ದಂತ ಸಾಮಗ್ರಿಗಳೆಲ್ಲವೂ ನೀರು ಪಾಲಾಗಿದೆ. ಆಹಾರ ವಸ್ತುಗಳು, ಪ್ರಮುಖವಾಗಿ ಆಹಾರ ವಸ್ತುಗಳಲ್ಲಿ ನೀರು ಪಾಲಾಗಿದೆ. ಮನೆಯಿಂದ ನೀರನ್ನ ಹೊರಹಾಕೋದಕ್ಕೆ ನಿವಾಸಿಗಳು ಪರದಾಟವನ್ನೇ ನಡೆಸಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಆಡುಗೋಡಿಯ ಮನೆಗಳಿಗೆ ನೀರು ನುಗ್ಗಿರುವಂತಹ ದೃಶ್ಯಗಳಿದು. ಸಣ್ಣ ಪುಟ್ಟ ಮಕ್ಕಳುಗಳು ಕೂಡ ಮನೆಯಲ್ಲಿದ್ದಾರೆ. ರಾತ್ರಿ ಪೂರ್ತಿ ಮಕ್ಕಳು ಕೂಡ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ. ಮನೆ ಒಳಭಾಗದಲ್ಲೆಲ್ಲ ಚರಂಡಿ ನೀರು ಕೂಡ ತುಂಬಿಕೊಂಡಿರೋದ್ರಿಂದ ಒಂದು ಗಬ್ಬು ವಾಸನೆ ಕೂಡ ಅಲ್ಲಿರುತ್ತೆ. ಇನ್ನು ಆಹಾರ ದಿನಸಿ ಪದಾರ್ಥಗಳು ಎಲ್ಲದಕ್ಕೂ ಕೂಡ ಈ ಚರಂಡಿ ನೀರು ಮಿಕ್ಸ್ ಆಗಿರೋದ್ರಿಂದ ಅಲ್ಲಿನ ನಿವಾಸಿಗಳು ಪರದಾಟವನ್ನೇ ನಡೆಸಿದ್ದಾರೆ. ರಾತ್ರಿ ಪೂರ್ತಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ಬಿಟ್ರೆ ಏನ್ ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಅನ್ನುವಂಥ ಆತಂಕದಲ್ಲೇ ಅವರು ರಾತ್ರಿ ಪೂರ್ತಿ ಸಮಯವನ್ನ ಕಳೆದಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳುಗಳು ಕೂಡ ಅಲ್ಲಿದ್ದಾರೆ. ಅವರು ಕೂಡ ಆತಂಕಕ್ಕೊಳಗಾಗ್ತಾ ಇದ್ದಾರೆ. ಮನೆಯಲ್ಲಿದ್ದಂತಹ ಸೋಫಾ, ಟಿವಿ, ಫ್ರಿಡ್ಜ್, ಎಲೆಕ್ಟ್ರಾನಿಕ್ ಐಟಮ್ಸ್ಗಳು, ಆಹಾರ ಸಾಮಗ್ರಿಗಳೆಲ್ಲವೂ ಕೂಡ ನೀರು ಮುಳುಗೋಗಿದೆ. ಇನ್ನು ಬೆಂಗಳೂರಿನಲ್ಲಿ ಶಾಂತಿನಗರದಲ್ಲಿ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮಳೆಗೆ ರಿಚ್ಮಂಡ್ ಟೌನ್ ನಲ್ಲಿ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಮಳೆಗೆ ಕಿಲೋಮೀಟರ್ ದೂರ ರಸ್ತೆ ಪೂರ್ಣ ಮುಳುಗಡೆಯಾಗಿದೆ. ನೀರಿನಲ್ಲಿ ಕೊಚ್ಚಿಕೊಂಡು ಹೋದಂತಹ ಕಾರು, ಬೈಕ್ಗಳು ಅಷ್ಟರ ಮಟ್ಟಿಗಲ್ಲಿ ಮಳೆಯಾಗಿದೆ. ರಸ್ತೆಯಲ್ಲಿ ಹೊಳೆಯಂತೆ ಹರಿದಿದೆ ಮಳೆಯ ಆರ್ಭಟದ ನೀರು. ಇನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಿಚ್ಮಂಡ್ ಟೌನ್ನ ದೃಶ್ಯಾವಳಿಗಳಿದು. ಕಿಲೋಮೀಟರ್ ಗಟ್ಟಲೆ ಇದೇ ಪರಿಸ್ಥಿತಿ. ಯಾವುದು ರಸ್ತೆ, ಎಲ್ಲಿ ಮಳೆ ನೀರು ಹರಿತಾ ಇದೆ, ಎಲ್ಲಿ ಚರಂಡಿ ಇದೆ, ಏನೂ ಕೂಡ ಗೊತ್ತಾಗದಂತಹ ಪರಿಸ್ಥಿತಿ. ಎಲ್ಲೋ ಒಂದು ಕಡೆ ನದಿ ಹರ್ಕೊಂಡು ಹೋಗ್ತಾ ಇದ್ರೆ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ಭಾಸವಾಗ್ತಾ ಇತ್ತು. ವಾಹನ ಸವಾರರಂತೂ ಪರದಾಡಿ ಹೋಗಿದ್ದಾರೆ. ಎಲ್ಲಿ ಹಳ್ಳ ಕೊಳ್ಳಗಳಿರುತ್ತೋ, ಎಲ್ಲಿ ಡ್ರೈನೇಜ್ ಇರುತ್ತೋ ಅನ್ನುವಂತಹ ಆತಂಕ. ಇನ್ನು ತೊಯ್ದು ತೊಪ್ಪೆ ಆಗೋಗಿದೆ. ಇಡೀ ವೆಹಿಕಲ್ಸ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗ್ತಾ ಇರುವಂತಹ, ಅಂದರೆ ಅರ್ಧಕ್ಕರ್ಧ ಅಲ್ಲಿ ಮುಳುಗಡೆ ಆಗ್ಬಿಟ್ಟಿದೆ. ಇಂಜಿನ್ಗೆಲ್ಲ ನೀರು ಹೋಗಿ ಅಲ್ಲಿ ವಾಹನಗಳು ಕೆಟ್ಟು ನಿಂತಿರುವಂತಹ ದೃಶ್ಯಗಳೇ ಹೆಚ್ಚಾಗಿತ್ತು. ಇನ್ನು ದ್ವಿಚಕ್ರ ವಾಹನ ಸವಾರರು, 4 ಚಕ್ರದ ವಾಹನಗಳು, ತ್ರಿಚಕ್ರ ವಾಹನ ಸವಾರರಂತೂ ಪರದಾಟವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ. ಅಲ್ಲಲ್ಲಿ ಪಾರ್ಕಿಂಗ್ ಮಾಡಿದಂಥವ್ರದ್ದು ಹೇಳತೀರದಂತಹ ಪರಿಸ್ಥಿತಿ. ಯಾಕಂದರೆ 2 ವೀಲರ್ಸ್ ನೋಡ್ತಾ ಇದ್ವಿ ಅಲ್ಲಿ. ಎಲೆಕ್ಟ್ರಿಕ್ ವಾಹನಗಳಂತೂ ಅದು ನೆಕ್ಸ್ಟ್ ವರ್ಕ್ ಆಗೋದೇ ಇಲ್ವೇನೋ ಬಹುಶಃ. ಯಾಕಂದರೆ ಅಷ್ಟು ಮಟ್ಟಿಗೆ ಮಳೆ ಆಗಿರೋದ್ರಿಂದಾಗಿ ಸಂಪೂರ್ಣ ಅದು ತೊಯ್ದು ತೊಪ್ಪಿ ಆಗಿಬಿಟ್ಟಿದೆ. ಕಾರೆಲ್ಲವೂ ಕೂಡ ನೀರಿನಲ್ಲಿ ತೇಲ್ತಾ ಇರುವಂತೆ ಭಾಸವಾಗ್ತಾ ಇದೆ. ನಿಂತಿದ್ದಂತಹ ಕಾರುಗಳನ್ನು ಹಿಂದೆ ಮುಂದೆ ತೆಗೆಯೋಕ್ಕಾಗದಂತಹ ಪರಿಸ್ಥಿತಿ. ಯಾಕೆಂದರೆ ಕಾರಿನ ಒಳಭಾಗದಲ್ಲೆಲ್ಲ ನೀರು ತುಂಬಿಕೊಂಡಿದೆ. ಇಂಜಿನ್ ಒಳಭಾಗದಲ್ಲೆಲ್ಲ ನೀರು ಹೋಗಿದೆ. ಚರಂಡಿ ನೀರು ಕೂಡ ಮಿಕ್ಸ್ ಆಗಿ ಬರೋದ್ರಿಂದಾಗಿ ಗಬ್ಬನಾಥ ಬೇರೆ ಅಲ್ಲಿ. ಇನ್ನು ವಾಹನ ಸವಾರರು ಮಳೆಯ ರಣಾರ್ಭಟದಿಂದಾಗಿ ದ್ವಿಚಕ್ರ ವಾಹನ ಅಲ್ಲಿ ತಳ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಪಾಪ ಮೂಕ ಪ್ರಾಣಿಗಳು ಏನು ಮಾಡ್ತಾವೋ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಮನುಷ್ಯರೇ ಈ ಸಂದರ್ಭದಲ್ಲಿ ಈ ಮಳೆ ಹೊಡೆತನ ಎದುರಿಸೋದು ಕಷ್ಟ ಅಂಥದ್ರಲ್ಲಿ ರಸ್ತೆಯಲ್ಲಿರುವಂಥ ನಮ್ಮ ಮೂಕ ಪ್ರಾಣಿಗಳು ಅಂದರೆ ಶ್ವಾನಗಳು ಹೆಚ್ಚಾಗಿ ಇಲ್ಲಿ ಮಳೆಯ ರಣಾರ್ಭಟವನ್ನು ನೋಡ್ತಾವೆ. ಇನ್ನು ರಿಚ್ಮಂಡ್ ಟೌನ್ ಭಾಗದಲ್ಲಿ ಯಾವ ರೀತಿ ಅವಾಂತರಗಳ ಸೃಷ್ಟಿಯಾಗಿದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ನೋಡ್ರಿ, ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆರ್ಭಟ ಶುರುವಾಗಿದೆ. ಮಧ್ಯರಾತ್ರಿಯ ನಂತರ ಅಂದರೆ ಜೋರು ಮಳೆಗೆ ಬೆಂಗಳೂರಿನ ರಸ್ತೆಗಳು ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸದ್ಯಕ್ಕೆ ನಾನೀಗ ರಿಚ್ಮಂಡ್ ಸರ್ಕಲ್ ಬಳಿ ಇರುವಂತಹ ಒಂದು ರಿನಿಯಸ್ ರಸ್ತೆ ಏನಿದೆ ಇಲ್ಲಿ ಇರುವಂಥದ್ದು. ಈ ಒಂದು ರಸ್ತೆಯಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಸಹ ಇದೇ ರೀತಿಯಂಥ ಒಂದು ಪ್ರವಾಹದ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ದೃಶ್ಯದಲ್ಲಿ ನೀವು ಗಮನಿಸ್ಬೋದು, ಈ ಒಂದು ಜಾಗದಲ್ಲಿ ಅಂದರೆ ಈ ಒಂದು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದಂತಹ ಬೈಕ್ಗಳು ಯಾವ ರೀತಿಯಾಗಿ ಈ ಮಳೆಯ ಆರ್ಭಟಕ್ಕೆ ನೀರು ಎಲ್ಲಿ ನಿಂತಿದೆ, ಇಲ್ಲಿ ಈ ನೀರು ನಿಂತ ಪರಿಣಾಮವಾಗಿ ಕೆಳಗಡೆ ಬಿದ್ದಿರುವಂಥದ್ದು. ಈ ಬೈಕ್ಗಳು ಸಹ ಈಗ ಡ್ಯಾಮೇಜ್ ಆಗಿದೆ. ಸದ್ಯ ಈ ಮುಂದೆ ನಿಂತಿದ್ದ ಕಾರ್ಗಳು ಸಹ ಯಾವ ರೀತಿಯಾಗಿ ಟೈರ್ ಮೇಲ್ಗಡೆಗೆ ನೀರು ತುಂಬಿಕೊಳ್ಳುವಷ್ಟು ಇಲ್ಲಿ ನೀರು ನಿಂತಿರುವಂಥದ್ದು. ಅಂದರೆ ಒಂದು ರೀತಿ ಕೆರೆಯ ಪರಿಸ್ಥಿತಿ ಇಲ್ಲಿ ಪ್ರತಿ ಬಾರಿ ನಿರ್ಮಾಣವಾಗ್ತಾ ಇದೆ. ಇವತ್ತು ಸಹ ಮಧ್ಯರಾತ್ರಿಯ ನಂತರ ಬಂದಂತಹ ಮಳೆಗೆ ಈ ಒಂದು ರಸ್ತೆ ಈಗ ಕೆರೆಯಂತಾಗಿರುವಂತಹ ದೃಶ್ಯವನ್ನು ನೀವು ಗಮನಿಸಬಹುದು. ಈ ರಸ್ತೆಯಲ್ಲಿ ಓಡಾಡುವಂತಹ ವಾಹನಗಳು ಈ ಒಂದು ರಸ್ತೆಯ ಮಧ್ಯಭಾಗಕ್ಕೆ ಬಂದು ಈ ಒಂದು ರಸ್ತೆಯ ಮುಂದೆ ಹೋಗ್ಲಾರದೆ ವಾಪಸ್ ಹೋಗ್ತಾ ಇರುವಂಥದ್ದು
ದೃಶ್ಯದಲ್ಲಿ ನೀವು ಗಮನಿಸಬಹುದು, ಒಂದು ಬೈಕ್ ಬರ್ತಾ ಇದೆ. ಬೈಕ್ನ ಹೋಗ್ಬೇಕಾದ್ರೆ ಯಾವ ರೀತಿಯಾಗಿ ನೀರು ನಿಂತಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಇನ್ನು ಈ ಕಡೆ ಕಾರ್ ಕೂಡ ಒಂದು ಬರ್ತಾ ಇದೆ. ಈ ಕಾರ್ ಬರ್ತಾ ಇರುವಂತಹ ದೃಶ್ಯಗಳಲ್ಲೂ ಸಹ ಆ ಒಂದು ಕಾರ್ನ ರಭಸಕ್ಕೆ ನೀರು ಯಾವ ರೀತಿಯಾಗಿ ಈ ಕಡೆ ಬರ್ತಾ ಇದೆ ಅಂದ್ರೆ ಯಾವ ಪ್ರಮಾಣದಲ್ಲಿ ನೀರು ತುಂಬಿದೆ ಅನ್ನೋದನ್ನ ನಾವು ಈ ಒಂದು ದೃಶ್ಯದಲ್ಲಿ ನೋಡಬಹುದು. ಕೆಲವೊಂದು ಕಾರ್ಗಳು ಮುಂದೆ ಹೋಗಕ್ಕಾಗದೆ ಮತ್ತೆ ವಾಪಸ್ ಹೋಗ್ತಾ ಇದ್ರೆ, ಕೆಲವೊಂದು ಡ್ರೈವರ್ಗಳು ಕಷ್ಟಪಟ್ಟು ಈ ಒಂದು ರಸ್ತೆಯಲ್ಲಿ ನೀರಿನ ಮಧ್ಯದಲ್ಲೇ ಅವರು ಹೋಗ್ತಾ ಇರುವಂತಹ ದೃಶ್ಯ. ಇನ್ನು ಆ ಕಾರು ಹೋಗ್ತಾ ಇದ್ದಂತಹ ರಭಸಕ್ಕೆ ಅಲ್ಲಿ ರಸ್ತೆ ಬದಿ ನಿಂತಿದ್ದಂತಹ ಒಂದು ಕಾರ್ ಕೂಡ ಒಂದು ರೀತಿ ಅಲ್ಲಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದ್ರೆ ನೀರಿನ ರಭಸ ಆ ರೀತಿಯಾಗಿ ಇಲ್ಲಿ ಇರುವಂಥದ್ದು. ಸದ್ಯಕ್ಕೆ ಇದೊಂದೇ ರಸ್ತೆ ಅಲ್ಲ, ಬೆಂಗಳೂರಿನ ಹಲವಾರು ರಸ್ತೆಗಳು ಇದೇ ರೀತಿಯಂತಹ ಪರಿಸ್ಥಿತಿಗೆ ಮಧ್ಯರಾತ್ರಿಯ ನಂತರ ಬಂದಿರುವಂಥದ್ದು. ಸದ್ಯ ಜನಜೀವನ ಈಗ ಅಷ್ಟು ಯಾರು ಸಹ ಓಡಾಡದೇ ಇರೋ ಕಾರಣಕ್ಕಾಗಿ ಯಾವುದೇ ರೀತಿಯಂತಹ ತೊಂದರೆ ಆಗಿಲ್ಲ. ಆದರೆ ಈ ಮಳೆ ಇದೇ ರೀತಿ ಮುಂದುವರೆದರೆ ಖಂಡಿತವಾಗ್ಲೂ ಸಹ ಬೆಳಗಿನ ಜಾವ ಅಷ್ಟೊತ್ತಿಗೆ ಜನರಿಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗೋದು ನಿಶ್ಚಿತ. ಕ್ಯಾಮ್ರಾಮನ್ ಮುತ್ತು ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH